ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ದಿವಸ ನಾನು PCMB ಸ್ಟೂಡೆಂಟ್ಗಳಿಗೆ ಅವರ ಸೆಕೆಂಡ್ PUC ಎಕ್ಸಾಮ್ಗೆ ಸ್ಟಡಿ ಪ್ಲ್ಯಾನ್ನ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಅವ್ರ ಎಕ್ಸಾಮ್ 28ಇಂದ 16 ತನಕ ಇದೆ. ಈ ಗ್ಯಾಪಲ್ಲಿ ನೀವು ಏನೇನು ಮಾಡಬೇಕು, ಯಾವ್ಯಾವ ಡೇ ಏನೇನು ಮಾಡಬೇಕು, ಯಾವ್ಯಾವ ಚಾಪ್ಟರ್ ಓದಬೇಕು, ಏನೇನು ಥರ ಪ್ಲ್ಯಾನ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ರೂಔಟ್ ನಿಮ್ಮ ಎಕ್ಸಾಮ್ ಮುಗಿಯೋ ತನಕ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ಬೋದು, ನಿಮ್ಮ KCT ಅಪ್ಡೇಟ್ ಆಗಿರ್ಬೋದು, ಎಲ್ಲ ರೀತಿ ಅಪ್ಡೇಟ್ ಎಲ್ಲಿ ಸಿಗ್ತಾ ಹೋಗುತ್ತೆ. ಡೈರೆಕ್ಟಾಗಿ ವಿಷಯಕ್ಕೆ ಹೋಗೋದಾದರೆ ನಿಮ್ಗೆ ಗೊತ್ತಿರ್ಬೋದು, 28 ಫೆಬ್ರವರಿ ಕನ್ನಡ ಇದೆ, 3 ಇಂಗ್ಲೀಷ್ ಇದೆ, 6 ಫಿಸಿಕ್ಸ್ ಇದೆ, 9 ಕೆಮಿಸ್ಟ್ರಿ ಇದೆ, 14 ಮ್ಯಾಥಮೆಟಿಕ್ಸ್ ಇದೆ, ಹಾಗೆ 16 ಬಯಾಲಜಿ ಇದೆ. ಟೈಮ್ ಟೇಬಲ್ ಏನೋ ಚೆನ್ನಾಗಿದೆ, ಬಟ್ ಸ್ವಲ್ಪ ಕೆಮಿಸ್ಟ್ರಿ ಹಾಗೂ ಫಿಸಿಕ್ಸಿಗೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಕೊಡಬೇಕಾಗಿತ್ತು ಅನ್ನಿಸ್ತು. ಬಟ್ ಇರಲಿ, ಪ್ರಿಪೇರ್ ಆಗ್ಬೋದು. ಈಗ ಸ್ಟ್ರೈಟಾಗಿ ಹೋಗೋದರೆ ಕನ್ನಡ. ನೀವೇನಾದರೂ ವಿಡಿಯೋನ ಇವತ್ತು ನೋಡ್ತಾ ಇದ್ರಿ 24th, ನೀವು ಕನ್ನಡ ನಾಳೆಯಿಂದ ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ಮಿನಿಮಮ್ 3 ಡೇಸ್ ಬೇಕು ಕನ್ನಡನ ಕವರ್ ಮಾಡೋಕ್ಕೆ. ಸೊ 25th ನೀವು ಪೊಯಮ್ಸ್ನ ನೋಡ್ಕೊಂಬಿಡಿ, 27 ಪೊಯೆಟ್ಸ್ ನೋಡ್ಕೊಂಬಿಡಿ, 28 ಗ್ರಾಮರ್ ನೋಡ್ಕೊಂಬಿಡಿ. ಸಿಂಪಲ್ ಟೈಮ್ ಟೇಬಲು ಫಾರ್ ಕನ್ನಡ. ನಿಮಗೇನು ಕನ್ನಡ ಅಷ್ಟು ಕಷ್ಟ ಆಗಲ್ಲ. ಐ ಥಿಂಕ್ ಈಸಿ ಇರುತ್ತೆ. 3 ದಿವಸ ಓದಿದ್ರೆ ಆರಾಮಾಗಿ ನೀವು 100 ಕನ್ನಡ ಬರಿಬೋದು. ಸೊ ಕನ್ನಡ ಸಿಂಪಲ್ ರೋಡ್ ಮ್ಯಾಪ್. 3 ಡೇಸ್ ಪೊಯಮ್, ಪೊಯೆಟ್, ಗ್ರಾಮರ್, ದಟ್ಸ್ ಇಟ್. ಇನ್ನು ನೆಕ್ಸ್ಟ್ ಹೋದರೆ ಇಂಗ್ಲೀಷು ನೀವು 28 ಎಕ್ಸಾಮ್ ಮುಗಿಸ್ಕೊಂಡು ಬರ್ತೀರಾ. 2 o'clock ಮುಗಿದೋಗಿರುತ್ತೆ ಎಕ್ಸಾಮು. ಮನೆಗೆ ಬಂದು ರೆಸ್ಟ್ ಮಾಡಿ ನೈಟ್ ಕೂತ್ಕೊಳ್ಳಿ ಓದ್ಕೊಳ್ಳೋಕ್ಕೆ. ನೈಟ್ ಏನು ಮಾಡಬೇಕು ಅಂದರೆ 28 ನೈಟ್ ಏನು ಮಾಡಬೇಕಂದ್ರೆ ಇಂಗ್ಲೀಷ್ ಲಿಟ್ ರೈಟಿಂಗ್, ರಿಪೋರ್ಟ್, ಸ್ಪೀಚ್ ಆ್ಯಂಡ್ ಮಲ್ಟಿಪಲ್ ಚಾಯ್ಸ್. ಇಷ್ಟು ನೀವು ಓದಿದ್ರೆ ಆಲ್ಮೋಸ್ಟ್ ನೀವು ಒಂದು 20 ಮಾರ್ಕ್ಸ್ ಕವರ್ ಆಗೋಗುತ್ತೆ. ಲಿಟ್ ರೈಟಿಂಗ್ ಫಾರ್ 5 ಮಾರ್ಕ್ಸ್, ರಿಪೋರ್ಟ್ ಸ್ಪೀಚ್ ಫಾರ್ 5 ಮಾರ್ಕ್ಸ್ ಆ್ಯಂಡ್ ಮಲ್ಟಿಪಲ್ ಚಾಯ್ಸ್ ಫಾರ್ 10 ಮಾರ್ಕ್ಸ್. ನೀವು ಇಷ್ಟು ಓದಿದ್ರೆ 28 ನೈಟೇ ನೀವು 20 ಮಾರ್ಕ್ಸ್ ನಿಮ್ಮ ಜಾಬಲ್ಲಿದೆ ಅಂತ ಅರ್ಥ. ನೆಕ್ಸ್ಟು ಫಸ್ಟ್ ಮಾರ್ಚಲ್ಲಿ ಪೊಯಮ್ಸ್ ನೋಡ್ಕೊಬಿಡಿ ಸಿಂಪಲ್ಲಾಗಿ. ಸೆಕೆಂಡನೇ ತಾರೀಕಲ್ಲಿ ಪೊಯೆಟ್ಸ್ ನೋಡ್ಕೊಂಬಿಡಿ. ಇಷ್ಟು ನೋಡಿಕೊಂಡು 3 ತಾರೀಕು ಹೋಗಿ ಎಕ್ಸಾಮ್ ಬರೆದ್ಬಿಡಿ. ಮತ್ತು ನಿಮಗೆ ಇಂಗ್ಲೀಷ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಗ್ರಾಮರ್ಗಳು ನೆಕ್ಸ್ಟ್ ವಿಡಿಯೋ ಬರ್ತಾ ಹೋಗುತ್ತೆ. ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನೆಕ್ಸ್ಟು ಫಿಸಿಕ್ಸ್ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ KCTಯಲ್ಲೂ ಕೌಂಟ್ ಆಗೋದ್ರಿಂದ ಫಿಸಿಕ್ಸ್ನ ಚೆನ್ನಾಗಿ ಮಾಡಲೇಬೇಕು ನೀವು. ಫಿಸಿಕ್ಸಿಗೆ ಈ ಥರ ಇದೆ ಸ್ಟಡಿ ಟೇಬಲು. ನೀವು 3ನೇ ತಾರೀಕು ಇಂಗ್ಲೀಷ್ ಮುಗಿಸ್ಕೊಂಡ್ಬಿಡ್ತೀರಲ್ಲ, ಸೇಮ್ ನೀವು 2 ಗಂಟೆಯಿಂದ ಸಂಜೆ ತನಕ ಮಲ್ಕೊಂಬಿಡಿ, ರೆಸ್ಟ್ ಮಾಡಿಬಿಡಿ. ನೈಟಲ್ಲಿ ಏನು ಮಾಡುವಾಗ ನೈಟ್ ಆಲ್ ಚಾಪ್ಟರ್ ಮಲ್ಟಿಪಲ್ ಚಾಯ್ಸ್. ಫಿಸಿಕ್ಸಲ್ಲಿರೋವಂಥ 14 ಚಾಪ್ಟರ್ ಮಲ್ಟಿಪಲ್ ಚಾಯ್ಸ್ ನೋಡ್ಕೊಂಬಿಡಿ. ಯಾಕಂದರೆ ನಿಮಗೆ ಟೈಮ್ ಇಲ್ಲ, 2 ದಿವಸ ಗ್ಯಾಪ್ ಇರೋದ್ರಿಂದ ಸ್ವಲ್ಪ ಪುಷ್ ಮಾಡೋಕ್ಕಾಗುತ್ತೆ ನಿಮ್ಮನ್ನು. ಸೊ ಅದರಿಂದ ನಾನು ನೈಟೇ ಫುಲ್ ಮಲ್ಟಿಪಲ್ ಚಾಯ್ಸ್ ಹಾಕ್ಬಿಟ್ಟಿದ್ದೀನಿ ಸ್ಟಡಿ ಟೇಬಲಲ್ಲಿ. ಅದೇ ರೀತಿ 4ನೇ ತಾರೀಕಿನಲ್ಲಿ ಎಲ್ಲ ಚಾಪ್ಟರ್ ಡಿರೈವೇಷನ್ಸ್ಗಳು, ನ್ಯೂಮರಿಕಲ್ಸ್ಗಳು ನೋಡ್ಕೊಂಬಿಡಿ. ಇವಾಗೇ ಹೇಳ್ತಾ ಇದ್ದೀನಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನೆಕ್ಸ್ಟು ಫಿಸಿಕ್ಸ್ ಎಕ್ಸಾಮ್ ಇರೋ ಗ್ಯಾಪಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಡಿರೈವೇಷನ್ ಆಗ್ತಾ ಹೋಗ್ತೀನಿ. ಅವ್ರು ಮಿಸ್ ಮಾಡ್ಕೋಬಾರ್ದು ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನೆಕ್ಸ್ಟ್ 5th ಮಾರ್ಚಲ್ಲಿ 2-3 ಮಾರ್ಕ್ಸ್ ಥಿಯರಿ ಕ್ವಶನ್ ನೋಡ್ಕೊಂಬಿಡಿ. ಪ್ರತಿಯೊಂದು ಚಾಪ್ಟ್ರಲ್ಲಿ ಒಂದು 3 ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇರ್ತವೆ. ಅವನ್ನೆಲ್ಲ ನೋಡ್ಕೊಂಬಿಡಿ. ಜಸ್ಟ್ ಇಟ್. ಇನ್ನು ಕೆಮಿಸ್ಟ್ರಿಗೆ ಹೋಗೋದಾದರೆ ಕೆಮಿಸ್ಟ್ರಿ ಕೂಡ ಸೇಮ್. ನೀವು 6ನೇ ತಾರೀಕು ಫಿಸಿಕ್ಸ್ ಎಕ್ಸಾಮ್ ಬರೆದು ನೈಟ್ ಕೂತ್ಕೊಂಬಿಡಿ. ನೈಟ್ ಸೇಮ್ ಎಲ್ಲ ಚಾಪ್ಟರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮಾಡ್ಕೊಂಬಿಡಿ. ನೀವು ಹೇಳ್ಬೋದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಎಲ್ಲಿ ಸಿಗ್ತವೆ ಅಂತ. ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ನಾವು ಕರ್ನಾಟಕದ ಅವ್ರ ಎಕ್ಸಾಮ್ ಸೆಂಟರ್ ಅವರೇ ಒಂದು ಕ್ವಶನ್ ಬ್ಯಾಂಕ್ಸು ಬಿಟ್ಟಿದ್ದಾರೆ. ಎಲ್ಲ ಕ್ವಶನ್ ಬ್ಯಾಂಕ್ಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೇಮ್ 6th ನೀವು ಮಲ್ಟಿಪಲ್ ಚಾಯ್ಸ್ ನೋಡ್ಕೊಂಬಿಡಿ. 7th ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನ್ಯೂಮರಿಕಲ್ಸು, ಡೆರಿವೇಷನ್ಸ್ ನೋಡ್ಕೊಂಬಿಡಿ. ಇನ್ಆರ್ಗ್ಯಾನಿಕಲ್ಲಿ ನ್ಯೂಮರಿಕಲ್ಸ್ ಇಲ್ಲ, ಡೆರಿವೇಷನ್ಸ್ ಇದ್ದಾವೆ. ಡೆರಿವೇಷನ್ಸ್ ಇಂಪಾರ್ಟೆಂಟ್ ಇದೆ. 2 ಡೆರಿವೇಷನಲ್ಲಿ ಒಂದು ಡೆರಿವೇಷನ್ ಇದ್ದೇ ಇರುತ್ತೆ, ಅದನ್ನು ಓದ್ಕೊಂಬಿಡಿ. ಅದೇ ರೀತಿ 8ನೇ ತಾರೀಕು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ನೀವು ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ 7th ನೈಟೇ ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ವಲ್ಪ ಲಾಂಗ್ ಇರೋದ್ರಿಂದ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನೀವು ಈ 7th ಮಾರ್ಚಲ್ಲಿ ಇನ್ಆರ್ಗ್ಯಾನಿಕ್ ಆ್ಯಂಡ್ ಫಿಸಿಕ್ಸ್ ಕೆಮಿಸ್ಟ್ರಿನ ಬೇಗ ಮುಗಿಸ್ಕೊಂಡು ನೈಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಕೂತ್ಕೊಂಡ್ರೆ ಈಗ ಕವರ್ ಆಗುತ್ತೆ ಅಂತ
ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಬರುತ್ತೋ ಆ ಥರ ಮಾಡ್ಬೋದು. ಇಲ್ಲ ನಾನು ಒಂದು ದಿವ್ಸಕ್ಕೆ ಕವರ್ ಮಾಡ್ತೀನಿ ಅಂದರೆ ನೀವು 8ನೇ ತಾರೀಕಲ್ಲೇ ಕೂತ್ಕೊಂಡು ಕವರ್ ಮಾಡ್ಬೋದು. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್. ನೀವು ಮ್ಯಾಥ್ಸಿಗೆ ನೀವು ಆರಾಮಾಗಿ ಓದ್ಕೋಬೋದು. ಯಾಕಂದರೆ ಕಂಪೇರ್ ಟು ಕೆಮಿಸ್ಟ್ರಿ ಆ್ಯಂಡ್ ಫಿಸಿಕ್ಸ್ ಇಲ್ಲೊಂದು ಸ್ವಲ್ಪ ಜಾಸ್ತಿ ಗ್ಯಾಪ್ ಇದೆ. ಸೊ ನಾನು ಅದಕ್ಕೆ ಯಾವ ಥರ ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ಸೇಮ್ ನೀವು ನೈನ್ತ್ ಕೆಮಿಸ್ಟ್ರಿ ಎಕ್ಸಾಮ್ ಬರ್ತಿರಲ್ಲ, ಸೇಮ್ ನೈಟೇ ಮಾಡಿ. ಅಂದರೆ ಎಲ್ಲ ಚಾಪ್ಟ್ರದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮಾಡ್ಕೊಂಬಿಡಿ. ನೀವು ಅನ್ಬೋದು ಯಾಕೆ ಗ್ಯಾಪ್ ಇದೆಯಲ್ಲ, ಎಲ್ಲ ಚಾಪ್ಟರ್ ಕ್ವಶನ್ ಓದ್ಕೊಂಬಿಡಿ ಅಂದರೆ, ಬಿಕಾಸ್ ಮಲ್ಟಿಪಲ್ ಚಾಯ್ಸು ಈಸಿ ಇರ್ತದೆ. ನೀವು ಒಂದು ದಿವಸದಲ್ಲೇ ಕವರ್ ಮಾಡ್ಕೋಬೋದು ಈಸಿಯಾಗಿ. ಸೊ ನಿಮ್ಗೆ ಬೇರೆ ಟೈಮ್ ಅಂದರೆ 2, 3, 5 ಮಾರ್ಕ್ಸ್ ಟೈಮ್ ಕೊಡ್ಬೋದು. ಸೊ ಅದಕ್ಕೆ ನಾನು ಒಂದು ನೈಟಲ್ಲಿ ಮಲ್ಟಿಪಲ್ ಚಾಯ್ಸ್ ಕವರ್ ಮಾಡ್ಕೊಂಬಿಡಿ ಅಂತ ಹಾಕಿದ್ದೀನಿ. ಇನ್ನು 10th ಮಾರ್ಚಲ್ಲಿ ಎರಡೆರಡು ಚಾಪ್ಟ್ರ್ ಓದ್ಕೊಂಬಿಡಿ. ಇಂಟಿಗ್ರೇಷನ್, ಡಿಫ್ರೆನ್ಷಿಯೇಷನ್. ನಿಮ್ಮ 12th ಸಿಲೆಬಸ್ಸಲ್ಲಿ ಎರಡೇ ಚಾಪ್ಟ್ರು ಸ್ವಲ್ಪ ಡಿಫಿಕಲ್ಟಿ ಅಂದರೆ ಅದು ಇಂಟಿಗ್ರೇಷನ್ ಆ್ಯಂಡ್ ಡಿಫ್ರೆನ್ಷಿಯೇಷನ್. ಸೊ ಅವತ್ತಿನ ದಿವಸ 10th ಮಾರ್ಚ್ ಎರಡೇ ಚಾಪ್ಟ್ರ್ ಕೊಟ್ಬಿಡಿ ಸಾಕು. ಅವೆರಡು ಚಾಪ್ಟರ್ ನೀವು ಕರೆಕ್ಟಾಗಿ ಪರ್ಫೆಕ್ಟ್ ಆಯಿತು ಅಂದರೆ ನೀವು ಆಲ್ಮೋಸ್ಟ್ ಅದರಲ್ಲೇ ಪಾಸ್ ಆಗೋಗಿರ್ಬೋದು. ಇನ್ನು 11th ಮಾರ್ಚಲ್ಲಿ ಎಲ್ಲ ಚಾಪ್ಟ್ರು ಕವರ್ ಮಾಡ್ಕೊಂಬಿಡಿ ಎಕ್ಸೆಪ್ಟ್ ಡಿಫ್ರೆನ್ಷಿಯೇಷನ್, ಇಂಟಿಗ್ರೇಷನ್. ಯಾಕಂದರೆ ಡಿಫ್ರೆನ್ಷಿಯೇಷನ್, ಇಂಟಿಗ್ರೇಷನ್ ನೀವು ಆಲ್ರೆಡಿ 10th ಓದಿರೋದ್ರಿಂದ ಇಲ್ಲಿ ಓದೋ ಅವಶ್ಯಕತೆ ಇಲ್ಲ, ಓದ್ಕೊಂಬಿಡಿ. ಇನ್ನು 12, 13 ಇವ 2 ದಿವಸ ಏನು ಮಾಡಿ ಅಂದರೆ, ಮೇಲೆ 9th, 12th, 11th ಏನೇನು ಮಾಡಿರ್ತೀರ ಅದನ್ನೆಲ್ಲ ರಿವೈಸ್ ಮಾಡಿಬಿಡಿ. ಇಷ್ಟು ನೀವು ಕರೆಕ್ಟಾಗಿ ಮಾಡಿದರೆ ಮ್ಯಾಥ್ಸ್ ದಿವಸ ನೀವು ಈಸಿಯಾಗಿ ಮ್ಯಾಥ್ಸಲ್ಲಿ ಸ್ಕೋರ್ ಮಾಡ್ಕೋಬೋದು. ನೆಕ್ಸ್ಟ್ ಬಯಾಲಜಿ ಆ್ಯಕ್ಚುಲಿ ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾಗುತ್ತೆ. ಯಾಕಂದರೆ ಒಂದೇ ದಿವಸ ಗ್ಯಾಪ್ ಇರೋದ್ರಿಂದ ನೀವು ರಿಲ್ಯಾಕ್ಸ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಇಲ್ಲಿ ಕೂಡ ಸೇಮ್ 14th ನೈಟಲ್ಲಿ ಎಲ್ಲ ಚಾಪ್ಟರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೋಡ್ಕೊಂಬಿಡಿ, ಡಯಾಗ್ರಾಮ್ ನೋಡ್ಕೊಂಬಿಡಿ. ಇಲ್ಲಿ ನೀವು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕ್ಬೇಕಂತ ಇಲ್ಲೇ ಹೇಳಿದ್ದು. ನೀವು ಬೇರೆ ಸಬ್ಜೆಕ್ಟ್ ಆದರೆ ಅವತ್ತಿನ ದಿವಸ ನೈಟ್ ಬರೀ ಮಲ್ಟಿಪಲ್ ಚಾಯ್ಸ್ ನೋಡ್ಕೋಬೋದು. ಬಟ್ ಬಯಾಲಜಿಯಲ್ಲಿ ಏನಾಗುತ್ತೆ ಅಂದರೆ ಟೈಮ್ ಕಡಿಮೆ ಇರೋದ್ರಿಂದ ಅವತ್ತೇ ಡಯಾಗ್ರಾಮ್ಗಳು ನೋಡ್ಕೊಂಬಿಡಿ. ಇನ್ನು 15th ಥಿಯರಿ 2, 3, 5 ಮಾರ್ಕ್ಸ್ ಕ್ವಶನ್ ನೋಡ್ಕೊಂಬಿಡಿ. ಸ್ವಲ್ಪ ರಿವಿಷನ್ ಮಾಡ್ಕೊಂಬಿಡಿ. ಇಷ್ಟು ಮಾಡಿದರೆ ನೀವು ಬಯಾಲಜಿಯಲ್ಲೂ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಅದೇ ರೀತಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳೆಲ್ಲ ಮುಂದೆ ಬರ್ತಾ ಹೋಗುತ್ತೆ. ಮುಂದೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಬರ್ತಾ ಹೋಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಓಕೆ, ಥ್ಯಾಂಕ್ ಯು, ಬಾಯ್.